ಈ ಒಂದು ಕ್ಲೇಮ್ ರಿಜೆಕ್ಷನ್ ಇದೆಯಲ್ಲ, ಈ ಟಾಪಿಕ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಎಜುಕೇಟ್ ಮಾಡಬೇಕು. ನೀವು ಹೇಗೆ ಇದನ್ನು ನಾವು ಮಿನಿಮೈಸ್ ಮಾಡಬೇಕು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೊ ಇನ್ಫ್ಯಾಕ್ಟ್ ನಾನು ಒಂದು ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ, ಬೋಲ್ಡಾಗಿ ಹೇಳ್ತೀನಿ. ಈ ನಾನು ಹೇಳುವಂಥ 4 ಸ್ಟೆಪ್ಸ್ ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ಕ್ಲೇಮ್ ರಿಜೆಕ್ಟ್ ಆಗಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಒಂದು ಟ್ರಸ್ಟೆಡ್ ಏಜೆಂಟ್, ಟ್ರಸ್ಟೆಡ್ ಕಂಪ್ನಿಯಿಂದ ಇನ್ಶೂರೆನ್ಸ್ ತಗೊಳ್ಳಿ. ಒಳ್ಳೆ ಕಂಪ್ನಿ, ಒಳ್ಳೆ ಸೋರ್ಸ್, ನಿಮಗೆ ಗೊತ್ತು 5 ವರ್ಷ 10 ವರ್ಷ ಆದಮೇಲೂ ಈ ಕಂಪ್ನಿ ಇರುತ್ತೆ, ನಮಗೆ ಸಹಾಯ ಮಾಡ್ತಾರೆ, ನಮಗೆ ಒಂದು ಕಾಲಲ್ಲಿ ಕನೆಕ್ಷನ್ ಸಿಗುತ್ತೆ, ಒಂದು ಇಮೇಲಲ್ಲಿ ನಮಗೆ ರೆಸ್ಪಾನ್ಸ್ ಸಿಗುತ್ತೆ, ಆ ಥರ ಇರೋ ಒಂದು ಸಂಸ್ಥೆಯಿಂದ ಇನ್ಶೂರೆನ್ಸ್ ಖರೀದಿ ಮಾಡಿ. ಸೊ ಸೆಕೆಂಡು, ಮೇನ್ಲಿ ಅಪ್ಲಿಕೇಶನ್. ಸೊ ನೀವು ಖರೀದಿ ಮಾಡಬೇಕಾದ್ರೆ ಫ್ಯಾನ್ಸಿ ಬ್ರೋಷರ್ಸ್ ಇರುತ್ತೆ, ಅನ್ಲಿಮಿಟೆಡ್ ಕವರೇಜ್, ಬೋನಸ್ ಎಷ್ಟು ಕೊಡ್ತೀನಿ ಅಂತ ಇರುತ್ತೆ. ಗುಡ್ ಇರುತ್ತೆ, ಅದನ್ನು ನಾನೇನು ಹೇಳ್ತಾ ಇಲ್ಲ. ಬಟ್ ಅದರ ಜೊತೆಗೆ ನಾವು ವೆನ್ ವಿ ಆರ್ ಫಿಲ್ಲಿಂಗ್ ದ ಪಾಲಿಸಿ, ವಿ ಹ್ಯಾವ್ ಟು ಅಂದರೆ ಅಬ್ಸಲ್ಯೂಟ್ಲಿ ಮೇಕ್ ಶ್ಯೂರ್ ನಾವು ಏನೇನು ಕ್ವೆಶನ್ ಆನ್ಸರ್ ಮಾಡ್ತಾ ಇದ್ದೀವಿ ಅಲ್ಲಿ ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಮೇನ್ಲಿ ನಮ್ಮ ಮೆಡಿಕಲ್ ಹಿಸ್ಟ್ರಿ ಬಗ್ಗೆ. ಕೆಲವು ಟೈಮ್ ನಮ್ಮ ಕ್ಲೈಂಟ್ಸು ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ, ಏನಪ್ಪ ಇಷ್ಟು ಕೇಳ್ತಾನೆ ಇವನು ಕ್ವೆಶನ್ಸು. ಬಟ್ ಅದು ಅವ್ರ ಹಿತಕ್ಕೆ ಕೇಳ್ತಾ ಇರೋದು. ಯಾಕೆಂದರೆ 70% ಆಫ್ ದ ಟೈಮ್ಸ್ ಕ್ಲೇಮ್ ರಿಜೆಕ್ಟ್ ಆಗೋದು ಕಾರಣ ಇಟ್ ಈಸ್ ಬಿಕಾಸ್ ಆಫ್ ನಾನ್ ಡಿಸ್ಕ್ಲೋಸ್. ಸೊ ಥರ್ಡ್ ಪಾಯಿಂಟ್ ಏನಿದೆ, ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದಿ ಅದರ್ ಟು